ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಬಂದಿದೆಯಾ? ಹಾಗೆ ಯಾವ್ಯಾವ ರೀತಿ ಅಪ್ಡೇಟ್ಗಳು ನಡೀತಾ ಇದೆ ಸ್ನೇಹಿತರೆ? ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ? 30ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ? ಹಾಗೆ 30ನೇ ಕಂತು ಎಲ್ಲರ ಖಾತೆಗಳಿಗೆ ಬಂದಿದೆಯಾ? 31ನೇ ಕಂತು ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ? ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. 2 ದಿನದಿಂದನೂ ಸಹ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತು ಹಾಗೆ 31ನೇ ಕಂತಿನ ಬಗ್ಗೆ ಯಾವುದೇ ತರಹದ ವಿಡಿಯೋವನ್ನ ಮಾಡಿರಲಿಲ್ಲ ಸ್ನೇಹಿತರೆ. ಈ ವಿಡಿಯೋದಲ್ಲಿ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಏನೇನಾಗಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಹೊಸ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಅವರು ಆಡಳಿತಕ್ಕೆ ಬಂದಾದ ನಂತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಇತ್ತು, ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. 2,000 ಇರುವಂತಹ ಗೃಹಲಕ್ಷ್ಮಿ ಹಣ 5,000 ಆಗ್ತಾ ಇದೆ, ಹಾಗೆ ಹೀಗೆ ಅಂತ. ಅದೆಲ್ಲ ಫೇಕ್ ನ್ಯೂಸ್ ಸ್ನೇಹಿತರೆ. 2,000ನೇ ಬರೋದು. ಇವಾಗ ಸ್ನೇಹಿತರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ನೇಹಿತರೆ ಸಿದ್ದರಾಮಯ್ಯ ಅವರ ಇದ್ದಾಗ ಸ್ನೇಹಿತರೆ ಅವರು ಸ್ಥಾನದಲ್ಲಿದ್ರು ಸ್ನೇಹಿತರೆ. ಆ ಸ್ಥಾನ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ? ಆ ಸ್ಥಾನದಿಂದ ಇವ್ರೇನಾದ್ರೂ ಕೆಳಗಡೆ ಇಳಿತಾರ? ಗೃಹಲಕ್ಷ್ಮಿ ಹಣ ಮತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರೂ ಕೂಡ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ ಪ್ರಕಾರ ಸ್ನೇಹಿತರೆ, ಮೇ 23ನೇ ತಾರೀಕೇನೆ 30ನೇ ಕಂತು ಹಾಗೆ 31ನೇ ಕಂತು ಎರಡಿನ ಹಣವನ್ನು ಸಹ ನಾವು ರಿಲೀಸ್ ಅನ್ನ ಮಾಡಿದೀವಿ ಅಂತ ಹೇಳಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಆಲ್ಮೋಸ್ಟ್ ಆಲ್ ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಆಲ್ಮೋಸ್ಟ್ ಆಲ್ 90% ಜನಕ್ಕೆ ಕವರ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾತೆಗಳಿಗೂ ಕೂಡ ಬಂದಿದೆ. ಇನ್ನು 31ನೇ ಕಂತಿನ ಹಣ ಇವಾಗ ಏನಾಗಿದೆಯಪ್ಪ ಅಂತಂದ್ರೆ, ಸಿಎಂ ಕೂಡ ಚೇಂಜ್ ಆಗಿದ್ದಾರೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರ ಸ್ಥಾನದಿಂದ ಏನ್ ಮಾಡ್ತಾರೆ, ಅವರೇ ಇರ್ತಾರೋ ಅಥವಾ ಆ ಸ್ಥಾನದಿಂದ ಏನಾದರೂ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಡೌಟ್ ಓಡಾಡ್ತಾ ಇದೆ ಸ್ನೇಹಿತರೆ. ಅವರೇ ಇತ್ತು ಅಂದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹಣದಲ್ಲಿ ಯಾವುದೇ ತರಹದ ಬದಲಾವಣೆಗಳಾಗಲ್ಲ. 1 to 2 ವೀಕ್ ಡಿಲೇ ಆಗ್ಬೋದು ಹೊರತು ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ. ಅವ್ರೇನಾದ್ರೂ ಸ್ಥಾನದಿಂದ ಇಳಿದು ಬಿಡ್ತು ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅಮೌಂಟ್ ಇವಾಗಲೇ ಡಿಲೇ ಆಗ್ತದೆ ಸ್ನೇಹಿತರೆ. ಇನ್ನೂ ಕೂಡ ಡಿಲೇ ಆಗುವಂತ ಸಾಧ್ಯತೆ ಅತಿ ಹೆಚ್ಚು ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಸ್ನೇಹಿತರೆ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಬಿಡುಗಡೆನ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ದಾರೆ. 30ನೇ ಕಂತು 31ನೇ ಕಂತು ಎರಡನ್ನೂ ಕೂಡ ರಿಲೀಸ್ ಅನ್ನ ಮಾಡಿದ್ರೆ ಸ್ನೇಹಿತರೆ, 30ನೇ ಕಂತು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಬಂದಿದೆ. ಇನ್ನು 31ನೇ ಕಂತಿನ ಹಣ ಈ ತಿಂಗಳು ಜುಲೈ ಎಂಡ್ ವೀಕ್ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ವಿಡಿಯೋ ಮುಖಾಂತರ ಪುಷ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಬರೋದು ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ. ಅವ್ರೇನಾದ್ರೂ ರಿಲೀಸ್ ಅನ್ನ ಮಾಡದೆ ಸುಮ್ಮನೆ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿತ್ತು ಅಂದ್ರೆ ಸ್ನೇಹಿತರೆ 31ನೇ ಕಂತಿನ ಹಣ ಇನ್ನೂ ಕೂಡ ಡಿಲೇ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಈ ವಿಡಿಯೋವನ್ನ ನೋಡ್ತಾ ಇರೋರು ಸ್ನೇಹಿತರೆ ಯಾವ ಊರಿಂದ ನೋಡ್ತಾ ಇದ್ದೀರಾ, ಹಾಗೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆಯಾ? 31ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.